ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಬೇಕು ಅಂದ್ರೆ ಈ ಒಂದು ಎಕ್ಸಸೈಸ್ ಅನ್ನ ಎವ್ರಿ ಡೇ 100 ಟೈಮ್ಸ್ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜಿನ ಸಮಸ್ಯೆಯಿಂದ ಹೊರಗೆ ಬರಬಹುದು. ಜೊತೆಗೆ ಇದನ್ನ ಮಾಡೋದ್ರಿಂದ ಉಸಿರಾಟದ ತೊಂದರೆ ಇದ್ರೂನು ಸರಿ ಹೋಗುತ್ತೆ. ಇಂಡೈಜೆಷನ್ ಪ್ರಾಬ್ಲಮ್ ಏನಾದ್ರೂ ಪದೇ ಪದೇ ಆಗ್ತಾ ಇದೆ ಅಂದ್ರೂ ಸರಿ ಹೋಗುತ್ತೆ. ಟೋಟಲಿ ಓವರ್ ಆಲ್ ಹೆಲ್ತ್ಗೆ ಇದು ಒಳ್ಳೆ ಒಂದು ಎಕ್ಸಸೈಸು. ಒಂದು ಮೃದುವಾದ ತಲೆದಿಂಬನ್ನ ತೆಗೆದುಕೊಳ್ಳಿ, ನೇರವಾಗಿ ನಿಂತ್ಕೊಳ್ಳಿ ಅಥವಾ ನೇರವಾಗಿ ಕೂತ್ಕೊಳ್ಳಿ. ಉಸಿರನ್ನ ಹೊಟ್ಟೆಯ ತುಂಬಾ ತಗೊಬೇಕು, ಡೀಪ್ ಆಗಿ ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಪಿಲ್ಲೋವನ್ನ ಸ್ಕ್ವೀಸ್ ಮಾಡಬೇಕು. ಇನ್ಹೇಲ್ ಮಾಡಬೇಕು, ಡೀಪ್ ಆಗಿ ಹೊಟ್ಟೆಯ ತುಂಬಾ ಗಾಳಿಯನ್ನ ತಗೊಬೇಕು. ಗಾಳಿಯನ್ನ ಹೊರಗೆ ಹಾಕ್ತಾ ಅಂದ್ರೆ ಉಸಿರನ್ನ ಹೊರಗೆ ಹಾಕ್ತಾ ಪಿಲ್ಲೋವನ್ನ ಸ್ಕ್ವೀಸ್ ಮಾಡಬೇಕು. ಜೊತೆಗೆ ನಿಮ್ಮ ಹೊಟ್ಟೆಯು ಬೆನ್ನಿನ ಕಡೆಗೆ ಹೋಗ್ಬೇಕು, ಅಂದ್ರೆ ಫುಲ್ಲಿ ನಿಮ್ಮ ಉಸಿರನ್ನ ಹೊರಗೆ ಹಾಕ್ಬೇಕು. ಈ ರೀತಿಯ ಬ್ರೀದಿಂಗ್ ಎಕ್ಸಸೈಸ್ ಅನ್ನ ಮಿನಿಮಮ್ 100 ಟೈಮ್ಸ್, ಸ್ಟಾರ್ಟಿಂಗ್ ಅಲ್ಲಿ 10 to 20 ಇಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಇದನ್ನ 100 ಟೈಮ್ಸ್ ಆದ್ರೂ ಮಾಡಿದ್ರೆ ಹೊಟ್ಟೆಯ ಬೊಜ್ಜು ಅಥವಾ ಬಲ್ಜಿಂಗ್ ಟಮ್ಮಿ, ಉಸಿರಾಟದ ತೊಂದರೆ, ಇಂಡೈಜೆಷನ್ ಪ್ರಾಬ್ಲಮ್ ಇದೆಲ್ಲ ಕ್ರಮೇಣ ಸಾಲ್ವ್ ಆಗೋಕ್ಕೆ ಹೆಲ್ಪ್ ಆಗತ್ತೆ. ಯಾವುದೇ ಏಜ್ ಗ್ರೂಪ್ನವರಾದ್ರೂ ಆರಾಮಾಗಿ ಮಾಡಬಹುದು. ನೆನಪಿಡಿ, ಖಾಲಿ ಹೊಟ್ಟೆಯಲ್ಲಿ ಈ ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಮಾಡಬೇಕಾಗತ್ತೆ. ಈ ತರಹದ ಇನ್ಫಾರ್ಮೇಟಿವ್ ವಿಡಿಯೋ ನೋಡೋದಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.